ಲೇಟೆಸ್ಟ್ ದಿಲ್ಲಿ ಹೈಕಮಾಂಡ ಒಂದು ಮಾಹಿತಿ ಪ್ರಕಾರ KPCC ಅಧ್ಯಕ್ಷ ಸ್ಥಾನ ಈಗ ಸದ್ಯಕ್ಕೆ ಬೇಡ ಅನ್ನುವಂಥ ನಿರ್ಣಯಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಾರಕಿಹೊಳಿ ಪಟ್ಟು ಹಿಡಿದ್ದಾರೆ, ನಾನು 2 ಖಾತೆ ಕೊಡ್ಬೇಕಂತೇಳಿ. ಒಂದು ವೇಳೆ ಕೊಟ್ಟರೆ ಮುಂದಿನ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಹಿಂದ ನಾಯಕತ್ವವನ್ನು ವಹಿಸಿ ಸಂಘಟಿತ ಮಾಡಿದರೆ ಅಲ್ಲಿ ಟಾವೆಲ್ ಹಾಕ್ತಾರೆ CM ಕುರ್ಚಿ ಮೇಲೆ, ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ KPCC ಏನು ಸ್ಥಾನ ಇದೆ ಅವರು ಕೊಡಬಾರ್ದು ಅನ್ನೋಂಥ ಇನ್ನೊಂದು ಗುಂಪು. ಏನು ಜಾರಕಿಹೊಳಿ ಒಂದು ತೋತಾರ ಅಥವಾ ಉಸ್ತುವಾರಿ ಏನು ಸಚಿವರು ಅದಕ್ಕೆ ಮುಂದುವರಿಸ್ತಾರ, ಒಪ್ಪಿಗೆ ಕೊಡ್ತಾರ, ಅದಕ್ಕೆ ಕಾದು ನೋಡ್ಬೇಕು. ಯಾಕಂದರೆ ಇಲ್ಲಿ ಬೆಳಗಾವಿ ಜಿಲ್ಲಾ ಹಿಡಿತನೂ ಹೋಗಬಾರ್ದಲ್ಲ. ಆದರೆ ಇನ್ನು ಮುಂದೆ 6 ತಿಂಗಳ ಒಳಗೆ ಜಿಲ್ಲಾ ಹಿಡಿತ, ರಾಜಕಾರಣ ಹಿಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಪಡಿತಾರೆ. ಇದಕ್ಕೆ ಅನೇಕ ಕಾರಣಗಳಿವೆ. ಅಲ್ಲಿಂದ ನೇರವಾಗಿ ಇಲ್ಲಿ 25% ಫೈಲ್ ಇಲ್ಲಿಂದಲೇ ಸಿಗ್ನೇಚರಾಗಿ ಹೋಗ್ಬೇಕು, ಅಂಥ ವ್ಯವಸ್ಥೆ ಆಗ್ತಿತ್ತು. ಆವಾಗ ಜಾರಕಿಹೊಳಿ ಮನೆಗೇನು ಕವಲ ಮಾಡ್ತಿದ್ದಿಲ್ಲ ಅಧಿಕಾರಿಗಳು, ಇನ್ನು ಇಲ್ಲಿ ಕವಲ ಮಾಡ್ಬೇಕಂತ ಪರಿಸ್ಥಿತಿ ಅನಿವಾರ್ಯದು. ರಾಜಕಾರಣದ್ದು ಯಾವಾಗ ಎಲ್ಲಿ ಹೊಳ್ತೈತೆ, ಯಾರ ಕಡೆ ಹೊಳ್ತೈತೆ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು DK ಶಿವಕುಮಾರ್ ಮತ್ತು ಜಾರಕಿಹೊಳಿ ಸಹೋದರಿಗೆ ಏನಪ್ಪ ಮನಸ್ಸು ಅಂತಂದರೆ CD ಲೇಡಿ ಪ್ರಕರಣ ತಮಗೆಲ್ಲ ಗೊತ್ತಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಬಾಲಚಂದ್ರ ಜಾರಕಿಹೊಳಿ ಸಾಕಷ್ಟು ವೇಳೆಯಲ್ಲಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಇದ್ರ ಹಿಂದೆ ಇವರೇ ಇದ್ದಾರೆ. ಅಲ್ಲಿಂದ ಪ್ರಾರಂಭವಾದಂಥದ್ದು ಈಗ CM ಕುರ್ಚಿವರೆಗೆ ಅವರು ಪರಿಶ್ರಮ ಪಟ್ಟು 40 ವರ್ಷದೇನು ಕೂಲಿ ಪಡ್ಕೊಂಡಿದ್ದಾರೆ. ಅದು ಇವರಿಗೆ ಸಹನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜಾರಕಿಹೊಳಿ ಹೇಳ್ತಾರೆ, ಸಿದ್ದರಾಮಯ್ಯನ ಇಳಿಸಿದ್ರೆ 40 ಸೀಟ್ ಸಹಿತ ಬರೋದು ಗ್ಯಾರಂಟಿ ಇಲ್ಲ ಅಂತ. ಅದು ಯಾರನ್ನ ಉದ್ದೇಶಿಸಿ? DK ಶಿವಕುಮಾರನ್ನ ಉದ್ದೇಶಿಸಿ. ಒಂದೊಮ್ಮೆ ರಮೇಶ್ ಜಾರಕಿಹೊಳಿ ಹೇಳಿದ್ರು, ಬೆಳಗಾವಿ ಜಿಲ್ಲೆಯಲ್ಲಿ DK ಶಿವನ ಕಾಲು ಇಡಕ್ಕೆ ಕೊಡೋದಿಲ್ಲ ಅಂತ ಹೇಳಿದರು. ಈಗ ಮುಖ್ಯಮಂತ್ರಿಯಾಗಿ ರತ್ನಗಂಬಳಿ ಹಾಸಿ ಸ್ವಾಗತ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಯಾವಾಗಲೂ ಮಾತಾಡೋಕ್ಕಿಂತ ಮೊದಲು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಹೈಕಮಾಂಡದಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ ಅದು ಈಡೇರ್ತದೋ ಇಲ್ಲೋ ಸ್ವಲ್ಪ ದಿವಸ ಕಾಯಬೇಕು. ಈಡೇರದೆ ಹೋದರೆ, KPCC ಸ್ಥಾನ ಕೊಡದೆ ಹೋದರೆ ಸರ್ಕಾರಕ್ಕೆ ಏನೋ ಗಂಡಾಂತರ ಬರ್ತಾಯಿದೆ. ಇವ್ರ ಬಳಿ ಇದ್ದಂಥ ಶಾಸಕರನ್ನು ನಾವು ಮತ್ತೆ ದಿಲ್ಲಿಗೆ ಹೋಗಿ ಪಟ್ಟು ಹಿಡಿದು ಕೊಡದೇ ಇದ್ದರೆ ಸರ್ಕಾರ ಬಿಡಿಸುವಂಥ ಸಾಧ್ಯತೆ ಅಲ್ಲಗಳಂತಿಲ್ಲ. ರಾಜಕಾರಣದಲ್ಲಿ ಕುರ್ಚಿ ಭಾಳ ಕೆಟ್ಟದ್ದಿದ್ದು. ಕುರ್ಚಿ ಆಸೆಗಾಗಿ ಏನೇನೋ ಮಾಡ್ತೈತಿ. ಬಾಂಬೆ ಬಾಯ್ಸ್ ಉದಾಹರಣೆ ತೆಗೆದುಕೊಡಲ್ಲ, ಅದು ಅಗತ್ಯನೇ ಇಲ್ಲ ಆ ಟೈಮ್ದಲ್ಲಿ. ಆದರೆ BJP ಅವರಿಗೆ ಅಗತ್ಯ ಇತ್ತು, ಅದು ಯಡಿಯೂರಪ್ಪನಿಗೆ ಅಗತ್ಯ ಇತ್ತು. ಕಸಿದುಕೊಂಡ್ರು 3 ಸಲ. ತಮಗೆಲ್ಲ ಗೊತ್ತಿದೆ, ಬಹುಮತ ಇಲ್ಲದ್ರು ಕೂಡ ಬಹುಮತ ಸಿದ್ಧಪಡಿಸಿದಕ್ಕೆ ಹೋಗಿ ವಿಫಲರು ಕೂಡ ಆದರು. ಈ ಪ್ರಕರಣ KPCC ಪ್ರಕರಣ ಇನ್ನೆಷ್ಟು ದಿವಸ ಕಾಯಬೇಕಾಗ್ತದೆ. ಇನ್ನು ಮೊದಲನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅದು ಮಹತ್ವ ಇಲ್ಲ. 2ನೇ ಪಟ್ಟಿ ಏನು ಬರ್ತೈತೆ ಅದನ್ನು DK ಶಿವಕುಮಾರ್ ಅವರಿಗೆ, ಅಂದರೆ ಮುಖ್ಯಮಂತ್ರಿ ಅವರಿಗೆ ಅದನ್ನು ಕಂಪ್ಲೀಟಾಗಿ ಬಿಟ್ಟು ಕೊಡ್ಬೋದು 2ನೇ ಪಟ್ಟಿ. ಯಾಕಂದರೆ ರಾಜಕಾರಣ ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ ಗೊತ್ತಿಲ್ಲ. ಎಲ್ಲನ ಹೈಕಮಾಂಡ್ ನಿಭಾಯಿಸ್ಕೋತಾ ಹೋಯ್ತಂದರೆ ಇವರು ಮುಖ್ಯಮಂತ್ರಿ ತೊಗೊಂಡು ಏನು ಮಾಡೋದೈತಿ? ಒಳ್ಳೆಯ ಪೋರ್ಟ್ಫೋಲಿಯೋ ಸಿದ್ದರಾಮಯ್ಯ ಕೇಳಿದು ಕೊಟ್ರ ನಂತರ ಮತ್ತು ಇವ್ರದ್ದು ಏನು ಕೆಲಸ ಐತೆ ಅಲ್ಲಿ? ಕೇವಲ ಮಾರ್ಗದರ್ಶನಕ್ಕಾಗಿರಬೇಕು. ಸಮನ್ವಯ ಸಮಿತಿ ಬೇಗನೆ ಒಂದು 15-20 ಜನರ ಸಮನ್ವಯ ಸಮಿತಿ ಹಿರಿಯ ನಾಯಕರನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ. ಸದ್ಯಕ್ಕೆ 8 ದಿವಸದಲ್ಲಿ ಒಳಗಿನ ಮಾಡಬೇಕು. MLC ಚುನಾವಣೆ, ನಂತರ ರಾಜ್ಯಸಭಾ ಚುನಾವಣೆ, ಅದು ಕೂಡ 8ನೇ ತಾರೀಕು. ನಾಮಿನೇಷನ್ ಕಡೆಯ ದಿನ ಇದೆ. 9 ಪರಿಶೀಲನೆ, 10ಕ್ಕೆ ಹಿಂದಕ್ಕೆ ತೆಗೆದುಕೊಡು, 18ಕ್ಕೆ ಮಧ್ಯಾಹ್ನ 5 ಗಂಟೆಗೆ ಫಲಿತಾಂಶ. ಅದು ಕೂಡ ನೋಡಬೇಕಾಗಿದೆ. ಇದೇ ಸಮಯದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಮಾಡಬೇಕು, ಏನು ಮಾಡಬಾರ ಅಂತ ಗಲಿಬಿಲಿಯಲ್ಲಿ ಸದ್ಯಕ್ಕೆ ಇದೆ. ಇನ್ನು KN ರಾಜಣ್ಣ ನಮ್ಮ ಸಚಿವ ಸಂಪುಟಕ್ಕೆ ಬೇಡ ಅಂತಂದರೆ, ಜಮೀರ್ ಅಹ್ಮದ್ ಖಾನ್ ನಮ್ಮ ಸಚಿವ ಸಂಪುಟಕ್ಕೆ ಬೇಡ ಅಂತಂದರೆ DK ಶಿವಕುಮಾರ್ ಅವರು, ಆವಾಗ ಮತ್ತೆ ಹೈಕಮಾಂಡ್ ಇಕ್ಕಟ್ಟಿನಲ್ಲಿ ಸಿಕ್ಕೊಳ್ತಾರೆ.
ಮತ್ತು ಮುಖ್ಯಮಂತ್ರಿಗೆ ಪರಮಾಧಿಕಾರ ಕೊಡಬೇಕಾಗ್ತದೆ. ಯಾವಾಗಲೂ ಸಚಿವ ಸಂಪುಟ ಯಾವಾಗ ಹೆಂಗೆ ರಚನೆ ಮಾಡ್ಬೇಕಂದ್ರೆ ಅಲ್ಲಿ ಮುಖ್ಯಮಂತ್ರಿಗೆ ಯಾವುದೇ ತೊಂದರೆ ಬರಬಾರ್ದು, ಹಂಗೆ ಅವು ನೋಡ್ಕೋತಾರೆ. ಆದರೆ ಹೈಕಮಾಂಡ್ ಬಿಡಬೇಕಲ್ಲ. ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಬಿ ನಡೆದಿದೆ. ಇನ್ನು KPCC ಅಧ್ಯಕ್ಷ ಯಾರಿಗೆ ಕೊಡಬೇಕು, ಇನ್ನು ಇವರು ಸದ್ಯಕ್ಕೆ ಕೊಟ್ಬಿಟ್ಟು ಮತ್ತೆ 3 ಬಂದಿದ್ದಾರೆ. ಅದು ಸದ್ಯಕ್ಕೆ ಕೊಟ್ಟರೆ ಕಿಡಿ ಕಾರ್ತಾರೆ, ಸರ್ಕಾರ ಮೇಲೆ ಪರಿಣಾಮ ಬೀರ್ತಿತ್ತು. ಅದು ಪಟ್ಟು ಹಿಡಿದಿದ್ದಾರೆ. ತಮ್ಮ ಬೆಂಬಲಿಗರ ಮೂಲಕ 2 ಸ್ಥಾನ ಕೊಡ್ಬೇಕಂತ ಪಟ್ಟು ಹಿಡಿದ್ದಾರೆ. ಸಜ್ಜೆ ಜಾರಕಿಹೊಳಿ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರಂತ ಎಷ್ಟು ಸಲ ಹೇಳಿಲ್ಲ, ಭಾಳ ಸಲ ಹೇಳಿದ್ದಾರೆ. ಪ್ರತಿ ಪ್ರಶ್ನೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಅವ್ರು ಏನು ಹೇಳ್ತಿದ್ರು, ಅದು ಹೈಕಮಾಂಡ ಅವ್ರಿಗೆ ಏನು ಒಳ ಒಪ್ಪಂದ ಐತೆ ನಮ್ಗೆ ಗೊತ್ತಿಲ್ಲ, ಅವರ 4 ಮಂದಿ ಇದ್ರು ಅಂತ ಆವಾಗ ಹೇಳ್ತಾರೆ. ನಂತರ ಮುಖ್ಯಮಂತ್ರಿ ಆದ ನಂತರ ಘೋಷಣೆ ಆದ ನಂತರ ಸಜ್ಜೆ ಜಾರಕಿಹೊಳಿ ಹೇಳ್ತಾರೆ, ಇಲ್ಲ 2.5 ವರ್ಷ ಆಯ್ತು, 2.5 ವರ್ಷ ಇತ್ತು, ಅದನ್ನು ಹೈಕಮಾಂಡ್ ಪರಿಗಣಿಸಿ ಅದನ್ನು ಈಗ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಎಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಬೇಕಂತ, ಮತ್ತು ಈ ಪಟ್ಟೆ ಕೆಡಬೇಕು, 2 ಸ್ಥಾನ ನಮಗೆ ಬೇಕಂತೆ ಎಲ್ಲ ಹೈಕಮಾಂಡ್ ಬಿಟ್ಬಿಡ್ಬೇಕು. ಒಬ್ಬೊಬ್ಬರು ಹೈಕಮಾಂಡ್ ಮೇಲೆ ಈಗ ಹರಿ ಹಾಯ್ತಾ ಇದ್ದಾರೆ. ಗಣೇಶ್ ಹುಕ್ಕೇರಿ ಕೊಡಲಿಲ್ಲ ಅಂದ್ರೆ ಹೈಕಮಾಂಡ್ ಪಟ್ಟಿ ಹಿಡಿದು ಕೇಳ್ತಾನಂತೆ. ಯಾರು ಪಟ್ಟಿ ಹಿಡ್ತಾರೆ? ಅದು ಪದೇ ಪದೇ ಅವರು ಇಂಥ ಹಿರಿಯರು ಆ ರೀತಿ ಮಾತಾಡಬಾರ್ದು. ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಿತ್ತು. ಅದು 2ನೇ ಪಟ್ಟಿ ಬರುವುದು ವಿಳಂಬ ಆಗಂಗಿಲ್ಲ. ಅದು ಕೂಡ ವಿಳಂಬ ಧೋರಣೆ ತೋರಿಸಿದ್ರೆ ಮತ್ತೆ ಸಂಕಟ ಪ್ರಾರಂಭ. ಇನ್ನು 79 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಲ್ಲಿ ಖಾಲಿ ಇದೆಯಲ್ಲ, ಅವತ್ತನ್ನ ಪುನರ್ರಚನೆ ಮಾಡಿ ಅಲ್ಲಿ ಶಾಸಕರಿಗೆ ಸಮಾಧಾನ ಮಾಡ್ಬೇಕು, ಮಾಜಿ ಶಾಸಕರಿಗೆ ಸಮಾಧಾನ ಮಾಡ್ಬೇಕು, ಅಲ್ಪಮತದಿಂದ ಸೋತವ್ರಿಗೆ ಸಮಾಧಾನ ಮಾಡ್ಬೇಕು. ನಂತರ ಕಾರ್ಯಕರ್ತರು ರೆಡಿ ಆಗಲಿಕ್ಕೆ ಅವ್ರನ್ನ ನಾವು ಒಂದು ಹುದ್ದೆ ಕೊಡಬೇಕಾಗ್ತದೆ. ಯಾಕಂದರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾಯಿದೆ ಡಿಸೆಂಬರ್ದಲ್ಲಿ. ಅದಕ್ಕೆ ತಯಾರಿ ಮಾಡಬೇಕಾದ್ರೆ ಈಗನೇ ಆ ಹುದ್ದೆಗಳನ್ನು ಕೊಟ್ಟು ಕಂಪ್ಲೀಟ್ ಒಂದು 2 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಒಂದು ತಾಕತ್ತನ್ನು DK ಶಿವಕುಮಾರ ಹೊಂದಿದಾರ, ಅಥವಾ ಏನಾದರೂ ಎಡವಟ್ಟು ಮಾಡ್ಕೋತಾರ, ಅಥವಾ ಇನ್ನೊಂದು ಲಾಬಿ ಬಂದು ಅಲ್ಲಿ ತನ್ನ ಪ್ರಭಾವವನ್ನು ಬೀರ್ತಿದ, ಅದನ್ನು ಕಾದು ನೋಡ್ಬೇಕು. ಯಾಕಂದರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ 2 ಸ್ಥಾನ ಕೊಡಲಿಕ್ಕೆ ಅವರು ಒಪ್ಪೋದಿಲ್ಲ ಅಂತ ಒಂದು ಮಾಹಿತಿ ಇದೆ. ನೋಡೋಣ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತೈತೆ ಅಂತ. ಇನ್ನು CM ಆಗಬಾರ್ದು ಅಂತೇಳಿ ಸಜ್ಜೆ ಜಾರಕಿಹೊಳಿ ತಡೆದಿದ್ರ DK ಶಿವಕುಮಾರನ್ನ ಇಂಡೈರೆಕ್ಟಾಗಿ, ಇಲ್ಲವೇ ಇಲ್ಲ ಅಂತ ಒಂದು ಬನ. ಹೌದು, ಪ್ರಯತ್ನ ಮಾಡ್ತಿದ್ರು. ಇವರ ಮುಂದುವರಿಲಿ, ಇವರು ಮುಂದುವರೆದ್ರೆ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡ್ಬೋದು, ಯಾವ ಥರ 28 ಮತ್ತೆ ಅಧಿಕಾರಕ್ಕೆ ತರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಇವ್ರನ್ನ ಮುಂದುವರಿಸಿದ್ರು. ಸಿದ್ದರಾಮಯ್ಯ ಅವರು ಕೂಡ ಭಾಳ ವಿಚಾರ ಮಾಡಬೇಕಾಗಿತ್ತು. ನಂದು 2 ವರ್ಷ ಮುಗಿದಿದೆ, DK ಶಿವಕುಮಾರ್ ಬಂದು ಹೆಗಲ ಮೇಲೆ ಕೈ ಇಟ್ಟು ಇನ್ನೊಂದು 6 ತಿಂಗಳು ನಾನು ಮಾಡ್ತೇನಪ್ಪ, ಮತ್ತು ನೀನು ಇನ್ನೊಂದು 6 ತಿಂಗಳ ನಂತರ ನಾನೇ ಬಿಟ್ಟು ಕೊಡ್ತೇನೆ ಅಂತ ಅಂದಿದ್ರೆ ಅದು ದೊಡ್ಡ ಮತ್ತೊಂದು ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತೈತಿ. ಇನ್ನು ಹೈಕಮಾಂಡ್ ಸುಟ್ಕೇಸ್ ಗಿರಾಕಿ ಅದು ಕೂಡ ಅಲ್ಲಗಳೆಯುವಂತಿಲ್ಲ. ಅಲ್ಲಿ ಸುಟ್ಕೇಸ್ ಏನಾದರೂ ಹೇರಾಪೇರಿ ಅದು ಅಂದ್ರೆ ಮಂತ್ರಿಮಂಡಲದ ಏನು ರಚನೆ ಐತೆ ಅಲ್ಲಿ ಕೂಡ ಹೇರಾಪೇರಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಫ್ರೀಯಾಗಿಯೇ ಎಲ್ಲ ಮಾಡಬೇಕು. ಅಂದರೆ ಹೈಕಮಾಂಡಕ್ಕೆ ಸ್ವಲ್ಪ ದುಡ್ಡು ಬೇಕಲ್ಲ, ಪಕ್ಷದ ನೋಡ್ಕೋಬೇಕಾಗ್ತದೆ. ಪಕ್ಷದ ಕಡೆ ದುಡ್ಡಿಲ್ಲ, ಎಲ್ಲ ನೋಟ್ ಬಂದಿದ್ದಲ್ಲಿ ಖಾಲಿ ಮಾಡಿಬಿಟ್ರು, ಇಡೀ ಹಚ್ಚಿ ಖಾಲಿ ಮಾಡಿದರು, ಇನ್ಕಮ್ ಟ್ಯಾಕ್ಸ್ ಹಚ್ಚಿ ಖಾಲಿ ಮಾಡಿದರು. ಈಗ ಅವ್ರ ಬಳಿ ಒಂದು 6 ರಾಜ್ಯಗಳಿವೆ, ಅದರಲ್ಲಿ ಕರ್ನಾಟಕ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಸೀಕ್ರೆಟ್, ಓಪನ್ ಸೀಕ್ರೆಟ್ ಅಂತಲ್ಲ, ಅದೆಲ್ಲ ಗೊತ್ತಿದೆ. ಇನ್ನು ಲಕ್ಷ್ಮಣ್ ಸವದಿ ಅವ್ರಿಗೆ ಮಂತ್ರಿ ಕೊಟ್ಟ ನಂತರ ಅವರೇನು ಬೆಳಗಾವಿ ಜಿಲ್ಲಾ ರಾಜಕಾರಣ ಹಿಡಿದು ಸಾಧಿಸ್ಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಉಪಮುಖ್ಯಮಂತ್ರಿ ಇದ್ರಾಗನ ಬರಲಿಲ್ಲ ಅವರಿಗೆ, ಎಲ್ಲ ಸಾಧ್ಯತೆಗಳಿದ್ದು. ಅವ್ರು ತಮ್ಮ ಕ್ಷೇತ್ರ ಆಯ್ತು, ತಾವಾಯ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಕೂಡಿ ಒಂದು ತಂತ್ರಗಾರಿಕೆ ಹೆಣದು ಜಿಲ್ಲಾ ಆಡಳಿತ ತಮ್ಮ ಕಡೆ ತೆಗೆದುಕೊಂಡ್ರೆ ಅದು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜಕಾರಣದಲ್ಲಿ ಏನು ಆಗ್ತೈತಿ ಹೇಳಿಗೆ ಬರೋದಿಲ್ಲ. ಒಟ್ಟಾರೆ ಈ ಜಿಲ್ಲಾ ಹಿಡಿತ
ತಪ್ಪಬಾರ್ದಂತಂದರೆ ಸತೀಶ್ ಜಾರಕಿಹೊಳಿ ಕೊನೆಯ ಕ್ಷಣ ಜಿಲ್ಲಾ ಉಸ್ತುವಾರಿ ಹೊತ್ತುಕೊಳ್ಳುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಕಾದು ನೋಡ್ತಾರೋ ಎಲ್ಲಿ ಬದೈತಿ, ಏನು ಮುಂದೆ ಏನು ಆಗ್ಬೋದು, ಯಾವಾಗ ಕುರ್ಚಿ ಕದನ ಪ್ರಾರಂಭ ಆಗ್ತಲ್ಲ ಅವಾಗ ಕಾದ ನೋಡಿದರು. ವಿಭಿನ್ನವಾಗಿ ಹೇಳಿಕೆ ಕೊಟ್ಟರು, ಅದರ ಪ್ರಸಂಗದಂತೆ ನಾವು ಹೇಳಿಕೆ ಕೊಡಬೇಕಾಗ್ತೈತೆ. ಆ ರೀತಿ ಕೊಡ್ಕೋತ ಬಂದರು. ಲಾಸ್ಟಕ್ಕೆ ಜಾರಕಿಹೊಳಿ ಸಹೋದರಿಗೆ ಬೇಡವಾದಂಥ CM ಈಗ ಆ ಕುರ್ಚಿ ಮೇಲೆ ಬಂದು ಕೂತಿದ್ದಾರೆ. ಇಲ್ಲಿವರೆಗೆ ಸಿದ್ದರಾಮಯ್ಯ ಅವರು ಸಂಭಾಳಿಸ್ಕೊತ ಬಂದಿದ್ದರು, ಏನೋ ಹೆಚ್ಚು ಕಡಿಮೆ ನಡೆದಿತ್ತು. ಅದರ ಇನ್ನು ಮುಂದೆ 2 ವರ್ಷದಲ್ಲಿ ಇವ್ರ ವಿರುದ್ಧನೂ ಕಟ್ಕೋಬಾರ್ದು. ಕೇಂದ್ರ ಸರ್ಕಾರ ಹೈಕಮಾಂಡ್ ಮಾತನ್ನು ಕೇಳಬೇಕು, ಸಿದ್ದರಾಮಯ್ಯ ಸಮನ್ವಯ ಸಮಿತಿಯ ಅಧ್ಯಕ್ಷರ ಮಾತನ್ನು ಕೇಳಬೇಕು, ಎಲ್ಲ ಶಾಸಕರನ್ನು ಮಾತಾಡಿಸ್ಬೇಕು, ಮತ್ತು ಸಚಿವ ಸಂಪುಟವನ್ನು ಅಗ್ದಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೇಕು. ವಿರೋಧ ಪಕ್ಷಗಳೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರವನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕೊಡಬೇಕು. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ನಂತರ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಬೇಕು. ಗ್ರೇಟರ್ ಬೆಂಗಳೂರು ಅದು ಚುನಾವಣೆ ನಡೆಸಲೇಬೇಕಂತ ಆದೇಶ ಬಂದಿದೆ. ಇದು ಎಲ್ಲರ ನಡುವೆ ಯಾವ ರೀತಿ ಅವರು ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಸರ್ಕಾರವನ್ನು ಯಾವ ರೀತಿ ನಡೆಸ್ತಾರಂತ ನಾವು ನೀವು ಕಾದು ನೋಡೋಣ. ನಮಸ್ಕಾರ.